ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ ವಿಡಿಯೋ. ಈ ವಾರ OTTಲಿ ಯಾವ್ಯಾವ ಸಿನಿಮಾಗಳು ಯಾವ್ಯಾವ ಸೀರೀಸ್ಗಳು ರಿಲೀಸ್ ಆಗಿದೆ, ಅದ್ರಲ್ಲಿ ಯಾವ್ದೆಲ್ಲ ಸೂಪರ್ ಆಗಿದೆ, ಯಾವ್ದೆಲ್ಲ ಓಕೆ ಆಗಿದೆ, ಯಾವ್ದೆಲ್ಲ ಅವಾಯ್ಡ್ ಮಾಡೋದೇ ಒಳ್ಳೇದು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಎಸ್ಪೆಷಲಿ ಈ OTT ರೆಕಮೆಂಡೇಶನ್ಸ್ ವಿಡಿಯೋ ಮಾಡೋದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಟೈಮು ಎಫರ್ಟ್ಸು ಎರಡೂ ಬೇಕು. ನಿಮಗೆ ಈ ವಿಡಿಯೋಯಿಂದ ಏನಾದರೂ ಯೂಸ್ಫುಲ್ ಆಗಿದ್ರೆ, ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಬನ್ನಿ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಸಾರೇ ಜಹಾಂ ಸೆ ಅಚ್ಚಾ ಇದು ಸುಮಿತ್ ಪುರೋಹಿತ್ ಅವರು ಡೈರೆಕ್ಟ್ ಮಾಡಿ ಸ್ಕ್ಯಾಮ್ 1992 ಖ್ಯಾತಿಯ ಪ್ರತೀಕ್ ಗಾಂಧಿ, ಸನ್ನಿ ಹಿಂದೂಜಾ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ವೆಬ್ ಸೀರೀಸ್. 1970s ಎರಾದಲ್ಲಿ ಸೆಟ್ ಆಗಿರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ವಿಷ್ಣು ಶಂಕರ್ ಎಂಬ ರಾ ಏಜೆಂಟ್ ನ ಸುತ್ತ. ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಆ ಕಾಲದ ರೈವಲ್ರಿ ಹೇಗಿತ್ತು, ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳು ರೂಪುಗೊಳ್ತಿರುವಾಗ ಏನೆಲ್ಲ ಚಾಲೆಂಜಸ್ ಗಳನ್ನ ನಾವು ಆಸ್ ಅ ನೇಷನ್ ಎದುರಿಸಿದ್ವಿ ಅಂಡ್ ಈ ಪ್ರೋಗ್ರಾಮ್ ನ ನಿಲ್ಸೋದಕ್ಕೆ ನಮ್ಮ ಸೈನಿಕರು ಮತ್ತೆ ಇನ್ನೂ ಇತರರು ಏನೆಲ್ಲ ತಂತ್ರವನ್ನ ಹೆಣದ್ರು ಅನ್ನೋದನ್ನೆಲ್ಲ ನೀವು ಈ ಸೀರೀಸ್ ನಲ್ಲಿ ನೋಡಬಹುದು. ಟು ಬಿ ಹಾನೆಸ್ಟ್, ಇಲ್ಲಿ ಪ್ರತೀಕ್ ಅವರಾಗ್ಲಿ ಸನ್ನಿ ಹಿಂದೂಜಾ ಆಗ್ಲಿ ನೆವರ್ ಸೀನ್ ಬಿಫೋರ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಬ್ರಿಗೂ ಈ ಪಾತ್ರ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು, ಆದ್ರೆ ಅದನ್ನ ಸಕ್ಕತ್ತಾಗಿ ಪುಲ್ ಆಫ್ ಮಾಡಿದ್ದಾರೆ. ಈ ಸೀರೀಸ್ ನೈಜ ಘಟನೆಗಳನ್ನ ಆಧರಿಸಿದ್ದು, ಫ್ಯಾಕ್ಟ್ಸ್ ಗಳನ್ನ ಜಾಲಾಡಿ ಒಳ್ಳೆ ರಿಸರ್ಚ್ ಅನ್ನ ನಡೆಸಿದ್ದಾರೆ ಅನ್ನೋದು ಥ್ರೂ ಔಟ್ ದ ಸೀರೀಸ್ ಕಾಣಿಸುತ್ತೆ. ಬಟ್ ನಮ್ ಪ್ರಕಾರ ಸೀರೀಸ್ ನ ಒಂದೇ ಶಾರ್ಟ್ ಅಲ್ಲಿ ಮುಗಿಸ್ಬೇಕು ಅಂದ್ರೆ ಏನೋ ಒಂದು ಮ್ಯಾಟ್ರು ನಮ್ಮನ್ನ ಹುಕ್ ಮಾಡಿ ಕೂರಿಸ್ಬೇಕು. ಅಯ್ಯೋ ಮುಂದೇನಾಗುತ್ತೆ ಅನ್ನುವಂತಹ ಹುಳ ನನ್ ತಲೆಗೆ ಬಿಡಬೇಕು. ಈ ಸೀರೀಸು ಈ ವಿಷಯದಲ್ಲಿ ಎಡವಿದೆ ಅಂದ್ರೆ ತಪ್ಪಾಗಲ್ಲ. ಆ ಪರ್ಫಾರ್ಮೆನ್ಸಸ್ಗೆ, ಆ ಪ್ರೊಡಕ್ಷನ್ ವ್ಯಾಲ್ಯೂಗೆ ರೈಟಿಂಗ್ ಮತ್ತು ಸ್ಕ್ರೀನ್ ಪ್ಲೇ ನ್ಯಾಯ ಒದಗಿಸಿ ಕೊಡ್ಲಿಲ್ಲ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಒನ್ ಟೈಮ್ ಡೀಸೆಂಟ್ ವಾಚ್. 7 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ತೆಹರಾನ್ ಇದು ಅರುಣ್ ಗೋಪಾಲನ್ ಅವರು ಡೈರೆಕ್ಟ್ ಮಾಡಿ ಜಾನ್ ಅಬ್ರಹಾಂ, ಮಾನುಷಿ ಚಿಲ್ಲರ್ ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಇದು ಕೂಡ ನೈಜ ಘಟನೆಗಳ ಮೇಲೆ ಆಧಾರವಾಗಿದ್ದು 2012ರ ದೆಲ್ಲಿಯ ಇಸ್ರೇಲ್ ಡಿಪ್ಲೊಮ್ಯಾಟ್ ಬಾಂಬ್ ಬ್ಲಾಸ್ಟ್ ನ ಸುತ್ತ ಇಲ್ಲಿನ ಕತೆ ಸುತ್ತುತ್ತೆ. ಸ್ಪೈ ಥ್ರಿಲ್ಲರ್ ಕ್ಯಾಟಗರಿಗೆ ಸೇರೋ ಈ ಸಿನಿಮಾದಲ್ಲಿ ACP ರಾಜೀವ್ ಕುಮಾರ್ ಎಂಬ ಆಫೀಸರ್ ನ ಕತೆ ತೋರಿಸಲಾಗಿದ್ದು, ಇರಾನ್ ನ ರಾಜಧಾನಿಯಾದಂತಹ ತೆಹರಾನ್ಗೆ ಈ ಆಫೀಸರ್ ಹೋದಾಗ ಹೇಗೆ ಸಿಗಾಕೋತಾನೆ, ತನ್ನದೇ ದೇಶದ ಪಾಲಿಟಿಕ್ಸ್ ನಿಂದ ಅವನು ಏನೆಲ್ಲ ಅನುಭವಿಸಬೇಕಾಗಿ ಬಂತು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿ ನನಗೆ ಪ್ರೆಸೆಂಟೇಷನ್ ಖುಷಿ ಕೊಡ್ತು. ಒಂದು ಕಾಂಪ್ಲೆಕ್ಸ್ ಕಥೆನ ಆದಷ್ಟು ಸಿಂಪಲ್ ಆಗಿ ಇಟ್ಟು ಜನರನ್ನ ಎಂಗೇಜ್ ಮಾಡಿಸೋದಕ್ಕೆ ನೋಡಿದ್ದಾರೆ ಅಂಡ್ ಅದು ವರ್ಕ್ ಆಗಿದೆ. ಇಲ್ಲಿನ ಕತೆ ಏನೋ ಚೆನ್ನಾಗಿದೆ, ಬಟ್ ಅದನ್ನ ಜಾನ್ ಅವರ ಪರ್ಫಾರ್ಮೆನ್ಸ್ ಪ್ರೆಸೆಂಟೇಷನ್ ದುಪ್ಪಟ್ಟುಗೊಳಿಸಿದೆ. ಖಡಕ್ ಸಿನಿಮಾ ಪ್ರಕಾರ ಈ ಸಿನಿಮಾ ಒಂದು ಗುಡ್ ವಾಚ್. 7.2 IMDb ರೇಟಿಂಗ್ ನೊಂದಿಗೆ ZEE5 ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಕೋರ್ಟ್ ಕಚೇರಿ ಇದು ರುಚಿರ್ ಅರುಣ್ ಅವರು ಡೈರೆಕ್ಟ್ ಮಾಡಿರುವಂತಹ ಸೀರೀಸ್. ಇಲ್ಲಿ ಪವನ್ ಮಲ್ಹೋತ್ರಾ, ಪುನೀತ್ ಬಾತ್ರಾ, ಆಶೀಶ್ ವರ್ಮಾ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಡ್ರಾಮಾ ಕಮ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಈ ಸೀರೀಸ್ ಸುತ್ತೋದು ಪರಮ್ ಮಥೂರ್ ಎಂಬ ಪಾತ್ರದ ಸುತ್ತ. ಅವನ ತಂದೆ ಆ ನಗರದ ಪ್ರತಿಷ್ಠಿತ ವಕೀಲರು. ಅವನಿಗೆ ಇದರಲ್ಲಿ ಆಸಕ್ತಿ ಕಮ್ಮಿ, ಬಟ್ ಆದ್ರೂನು ಅವನ ತಂದೆ ಫೋರ್ಸ್ ಮಾಡಿದಕ್ಕೆ ಈ ದಾರಿಗೆ ಬರ್ತಾನೆ. ಆದ್ರೆ ಇಷ್ಟ ಇಲ್ಲದೆ ಇರುವಂತಹ ಪ್ರೊಫೆಷನ್ ನ ಆರಿಸ್ಕೊಂಡು ಅವನು ಹೇಗೆ ಸಫರ್ ಮಾಡ್ದ, ಈ ಸಫರಿಂಗು ಅವನ ತಂದೆ ಮೇಲೆ ಕೋಪಕ್ಕೆ ಹೇಗೆ ಬದಲಾಯಿತು, ಕೊನೆಗೆ ನಮ್ಮ ಹೀರೋ ಲಾಯರ್ ಆಗಿ ಯಾವ ಕೇಸನ್ನ ತಗೊಂಡ ಅನ್ನೋದೇ ಇಲ್ಲಿನ ಪ್ಲಾಟ್. ಸೀರೀಸ್ ನ ಹೈಲೈಟ್ ಇಲ್ಲಿರುವಂತಹ ರಿಲೇಟಬಲ್ ರೈಟಿಂಗ್. ನಾವು ಐದರ್ ಈ ಪಾತ್ರವಾಗಿ ಜೀವಿಸ್ತಾ ಇರ್ತೀವಿ ಅಥವಾ ಇನ್ನೊಬ್ಬರನ್ನ ಈ ತರ ಖಂಡಿತ ನೋಡ್ತಾ ಇರ್ತೀವಿ. ಇನ್ನು ಡಿಸ್ಟ್ರಿಕ್ಟ್ ಕೋರ್ಟ್ ನ ಇವರು ಪ್ರೆಸೆಂಟ್ ಮಾಡಿರುವಂತಹ ರೀತಿ, ಜನರ ನಡವಳಿಕೆಗಳನ್ನ ಕಟ್ಕೊಟ್ಟಿರೋದು ಎಲ್ಲವೂ ಖುಷಿ ಕೊಟ್ವು, ನೋಡೋದಕ್ಕೆ ಚೆನ್ನಾಗಿದ್ವು ಕೂಡ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 7.1 IMDb ರೇಟಿಂಗ್ ನೊಂದಿಗೆ ಸೋನಿ ಲೈವ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ನೈಟ್ ಆಲ್ವೇಸ್ ಕಮ್ಸ್ ಲೈರೆಟ್ ಎಂಬ ಯುವತಿ ಜೀವನದ ಲೋಯೆಸ್ಟ್ ಫೇಸ್ ಅವಳ ಕಣ್ಮುಂದೆ ಇದೆ. ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಿದ್ದಾಳೆ. ತನ್ನ ಮನೆ ಉಳಿಸ್ಕೊಳ್ಳೋದಕ್ಕೆ ಅವಳಿಗೆ 25,000 ಬೇಕು ಅಂಡ್ ಅವಳ ಬಳಿ ಇರೋದು ಕೇವಲ ಒಂದ್ ರಾತ್ರಿ ಮಾತ್ರ. ಹೀಗಿರುವಾಗ ಲಿರೆಟ್ ಏನ್ ಮಾಡಿದ್ಲು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದ ಕತೆ ಕೇಳೋದಕ್ಕೆ ಬಹಳ ತಿನ್ನಂತ ಅನಿಸ್ತಾ ಇರ್ಬೋದು, ಆದ್ರೆ ಅದರ ಸಬ್ ಪ್ಲಾಟ್ಗಳು ಹುಕ್ಸ್ ತರ ಇದೆ ಗುರುವೆ. ಬಿಡಿಸಿದಷ್ಟು ಇನ್ನೂ ಇದೆಯಲ್ಲ ಅಂತ ಅನ್ಸುತ್ತೆ. ಬೆಂಜಮಿನ್ ಕ್ಯಾರನ್ ಅವರ ನಿರ್ದೇಶನದ ಈ ಸಿನಿಮಾದ ಕತೆ ನನಗೆ ಸಖತ್ ಹಿಡಿಸ್ತು. ಹೇಳ್ಬೇಕಿರೋ ಫ್ಯಾಕ್ಟರ್ಸ್ ನೆಲ್ಲ ಗುಡ್ಡೆ ಹಾಕಿ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಆಗಿ ಅದನ್ನ ಆಡಿಯನ್ಸ್ಗೆ ಕನ್ವೆ ಆಗಿರುವಂತಹ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಸ್ವಲ್ಪ ಸಬ್ಪ್ಲಾಟ್ಸ್ ಬೇಡವಾಗಿತ್ತು ಅಂತ ಅನಿಸ್ತವೆ, ಬಟ್ ಆಸ್ ಎ ಹೋಲ್ ಸಿನಿಮಾ ನನಗೆ ವರ್ಕ್ ಆಯ್ತು. ಅದಕ್ಕೆ ಕಾರಣ ಇಲ್ಲಿನ ಪರ್ಫಾರ್ಮೆನ್ಸಸ್ ನಿಂದಾನೋ, ಪ್ರೆಸೆಂಟೇಷನ್ ನಿಂದಾನೋ ಅಥವಾ ಇಲ್ಲಿದ್ದ ಸನ್ನಿವೇಶಗಳೋ ಗೊತ್ತಿಲ್ಲ, ಬಟ್ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಡೆಲಿವರ್ ಮಾಡಿ ಎಂಟರ್ಟೈನ್ ಮಾಡ್ತು. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿರುವಂತಹ ಈ ಸಿನಿಮಾ 6.8 IMDb ರೇಟಿಂಗ್ ಅನ್ನ ಪಡ್ಕೊಂಡಿದೆ ಅಂಡ್ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರವೀಣ್ ನಾರಾಯಣನ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಮಲಯಾಳಂ ಥ್ರಿಲ್ಲರ್ ನಲ್ಲಿ ಅನುಪಮಾ ಪರಮೇಶ್ವರನ್, ಸುರೇಶ್ ಗೋಪಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹೆಸರೇ ಸೂಚಿಸೋ ಹಾಗೆ ಇಲ್ಲಿನ ಕತೆ ಸುತ್ತೋದು ಜಾನಕಿ ಎಂಬ ಪಾತ್ರದ ಸುತ್ತ. ಮೂಲತಃ ಬೆಂಗಳೂರಿನ IT ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಜಾನಕಿ ರಜೆಗೆ ತನ್ನ ಮನೆಗೆ ಅಂದ್ರೆ ಕೇರಳಗೆ ಹೋಗ್ತಾಳೆ.
ಬಟ್ ಅನ್ಫಾರ್ಚುನೇಟ್ಲಿ ಅವಳು ಸೆಕ್ಷುಯಲ್ ಅಸಾಲ್ಟ್ಗೆ ಗುರಿಯಾಗೋಗ್ತಾಳೆ. ಇದನ್ನ ಲೀಗಲಿ ಎದುರಿಸಬೇಕು ಅಂತ ಅನ್ಕೊಂಡಾಗ ಜಾನ್ಕಿಗೆ ಏನೆಲ್ಲ ಕಷ್ಟ ಎದುರಾಯ್ತು, ಕೋರ್ಟ್ಗೆ ಹೋದ್ಮೇಲೆ ಏನೆಲ್ಲ ಕಷ್ಟ ಬಂತು, ಒಂದು ಸೀರಿಯಸ್ ಕೇಸ್ ಇಡೀ ರಾಜ್ಯದ ಪೊಲಿಟಿಕಲ್ ಮೀಡಿಯಾ ಅಟೆನ್ಷನ್ ನ ಪಡೆಯುವಂತಹ ಗಿಮಿಕ್ ಆಗೋದು ಹೇಗೆ, ಹೀಗೆ ಹಲವು ಆಸ್ಪೆಕ್ಟ್ಸ್ ಗಳನ್ನ ಈ ಸಿನಿಮಾ ಕವರ್ ಮಾಡುತ್ತೆ. ಅನುಪಮಾ ಅವರ ಪರ್ಫಾರ್ಮೆನ್ಸ್ ಒಬ್ಬ ಹೆಣ್ಣು ಮಗಳು ಅನುಭವಿಸುವಂತಹ ಎಲ್ಲಾ ತರದ ಕಷ್ಟಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಈ ತರದ ರೋಲ್ ನಲ್ಲಿ ಅವ್ರನ್ನ ನೋಡಿ ಬೇಜಾನ್ ದಿನಗಳಾಗೋಗಿತ್ತು ಬಿಡಿ. ಇನ್ನು ಇದರ ಕ್ಯಾರೆಕ್ಟರೈಸೇಷನ್, ಸ್ಕ್ರೀನ್ ಪ್ಲೇ ಕೂಡ ಕನೆಕ್ಟ್ ಆಗೋ ತರ ಇದ್ವು. ಒಂದೊಂದ್ ಕಡೆ ಹೀರೋಗೆ ಬಿಲ್ಡಪ್ ಕೊಡೋದಕ್ಕೆ ಹೋಗಿದ್ದಾರೆ, ಅದು ಅನ್ನೆಸೆಸರಿ ಅಂತ ಖಂಡಿತ ಅನ್ಸುತ್ತೆ. ಬಟ್ ಅದು ಸಿನಿಮಾದ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡೋಷ್ಟು ಡೌನ್ ಗ್ರೇಡ್ ಆಗಿ ಇರಲಿಲ್ಲ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 7.8 IMDb ರೇಟಿಂಗ್ ನೊಂದಿಗೆ ZEE5 ನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಅಂಧೇರಾ ಇದು ರಾಘವ್ ಧಾರ್ ಅವರು ಡೈರೆಕ್ಟ್ ಮಾಡಿ ಪ್ರಿಯಾ ಬಾಪಟ್, ಸುರ್ವೀನ್ ಚಾವ್ಲಾ, ಕರಣ್-ವೀರ್ ಮಲ್ಹೋತ್ರಾ ಅವರು ಲೀಡಾಗಿ ಕಾಣಿಸ್ಕೊಂಡಿರುವಂತಹ ವೆಬ್ ಸೀರೀಸ್. ಮುಂಬೈನಲ್ಲಿ ಹೇಗೆ ಒಂದು ಸಣ್ಣ ಮಿಸ್ಸಿಂಗ್ ಕೇಸು ದೊಡ್ಡ ಹಾರರ್ ಟ್ರಾಜಿಡಿಯಾಗಿ ಬದಲಾಯಿತು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಆಕ್ಚುಲಿ ಕಥೆಯ ಪ್ಲಾಟ್ ನಲ್ಲಿ ಸಾಕಷ್ಟು ಡೆಪ್ತ್ ಇದೆ. ಬಟ್ ಇಲ್ಲಿ ಅದರ ಒನ್ ಲೈನರ್ ನಾನು ಕೊಟ್ಟರು ನೀವು ಅದನ್ನ ನೋಡ್ಬೇಕಾದ್ರೆ ನಿಮ್ಮ ಮಜಾ ಹಾಳಾಗ್ಬೋದು ಅನ್ನೋದೇ ನನ್ನ ಒಪಿನಿಯನ್. ಇಲ್ಲಿ ಸೈಕಾಲಜಿ, ಹಾರರ್ ನ ಬ್ಲೆಂಡ್ ಮಾಡಿರುವಂತಹ ರೀತಿ ಸಖತ್ ಕನ್ವಿನ್ಸಿಂಗ್ ಆಗಿತ್ತು. ಆಕ್ಚುಲಿ ಇಲ್ಲಿ ಏನನ್ನು ಸುಮ್ನೆ ಮುಖದ ಮೇಲೆ ಎಸ್ದು ಇದನ್ನ ನಂಬು ಅಂತ ಹೇಳಿಲ್ಲ. ಎಲ್ಲದಕ್ಕೂ ಒಂದು ರೌಂಡ್ ಆಫ್ ಖಂಡಿತ ಸಿಕ್ಕಿದೆ. ಬಟ್ ಈ ಕತೆ ಕವರ್ ಮಾಡೋದಕ್ಕೆ ಇವರು ತಗೊಂಡಿರೋದು 8 ಎಪಿಸೋಡ್ಗಳು, ಅದು ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಇದನ್ನ 6 ಎಪಿಸೋಡ್ಗಳಲ್ಲಿ ಕನ್ಕ್ಲೂಡ್ ಮಾಡಬಹುದಿತ್ತು. ಹಾರರ್ ಜಾನರ್ ನಲ್ಲಿ ಏನಾದ್ರೂ ನೋಡೋಣ ಅಂತ ಅನ್ಕೊಂಡಿದ್ರೆ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ಒನ್ ಟೈಮ್ ವಾಚ್. ನಮ್ಮ ಭಾಷೆಯಲ್ಲೇ ಪ್ರೈಮ್ ವಿಡಿಯೋನಲ್ಲಿ ಈ ಸೀರೀಸ್ ಅವೈಲಬಲ್ ಇದೆ ವಿತ್ 6.8 IMDb ರೇಟಿಂಗ್. ಗುಡ್ ಡೇ ಎನ್ ಅರವಿಂದನ್ ಅವರು ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾದಲ್ಲಿ ಪೃಥ್ವಿರಾಜ್, ರಾಮಲಿಂಗಂ, ಕಾಳಿ ವೆಂಕಟ್, ಮೈನಾ ನಂದಿನಿ ಇನ್ನು ಮುಂತಾದವರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ಟೆಕ್ಸ್ಟೈಲ್ ವರ್ಕರ್ ಆಗಿ ಕೆಲಸ ಮಾಡ್ತಿರುವಂತಹ ಸನತ್ ಕುಮಾರ್ನ ಸುತ್ತ. ಹಣಕಾಸಿನ ತೊಂದರೆಯಿಂದ ಜೂಜಾಡ್ತಿರುವಂತಹ ಇವನಿಗೆ ಅವನ ಬಾಸು, ಅಕ್ಕಪಕ್ಕದವರು ಕಾಲೆಳಿತಾ ಇರ್ತಾರೆ. ಅಷ್ಟೇ ತಗೊಳ್ಳಿ, ಈ ಅಪ್ಪ ಒಂದಿನ ಫುಲ್ ಟೈಟ್ ಆಗಿ ಒಂದೇ ರಾತ್ರಿಲಿ ಆಗಿದ್ದ ಎಲ್ಲಾ ಅವಮಾನಗಳಿಗೂ ಒಂದು ರಿವೆಂಜ್ ಅಥವಾ ರಿಡೆಂಪ್ಷನ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ತಗೊಳ್ಳೋದಕ್ಕೆ ಹೊರಡ್ತಾನೆ. ಈ ಜರ್ನಿಲಿ ಏನೇನಾಯ್ತು, ಅದರ ಪರಿಣಾಮಗಳೇನು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಪೃಥ್ವಿರಾಜ್, ರಾಮಲಿಂಗಂ ಅವರು ಈ ಸಿನಿಮಾದ ಮೊದಲನೇ ಫ್ರೇಮ್ ನಿಂದಲೇ ಕಮಿಟೆಡ್ ಆಗಿದ್ರು ಈ ಪಾತ್ರಕ್ಕೆ ಅನ್ನೋದು ಕನ್ಫರ್ಮ್ ಆಯ್ತು. ಇಡೀ ಸಿನಿಮಾವನ್ನ ಅವರ ಭುಜದ ಮೇಲೆನೆ ಕ್ಯಾರಿ ಮಾಡಿದ್ದಾರೆ. ಮನುಷ್ಯ ಎಮೋಷನಲಿ ನೊಂದಾಗ, ಕುಗ್ಗಿ ಹೋದಾಗ ಅವನ ತಲೆ ಎಷ್ಟು ವಿಚಿತ್ರ ಭಾವನೆಗಳನ್ನ ಹುಟ್ಟಿಸುತ್ತೆ. ಆ ಭಾವನೆಗಳನ್ನ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗದೆ ಮನುಷ್ಯ ಹೇಗೆ ರಿಯಾಕ್ಟ್ ಆಗ್ತಾನೆ, ಈ ಎಲ್ಲಾ ಸಣ್ಣ ಸಣ್ಣ ವಿಷಯಗಳನ್ನ ಈ ಸೀರೀಸ್ ತೋರಿಸ್ಕೊಟ್ಟಿರುವಂತಹ ಸ್ಟೈಲು ತುಂಬಾನೇ ಹಿಡಿಸುತ್ತೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 8 IMDb ರೇಟಿಂಗ್ ನೊಂದಿಗೆ ಸನ್ನೆಕ್ಸ್ ನಲ್ಲಿ ತಮಿಳ್ ಭಾಷೆಯಲ್ಲಿ ಅವೈಲಬಲ್ ಇದೆ. ಕಠಲ್ ಜಾಕ್ ಫ್ರೂಟ್ ಮಿಸ್ಟ್ರಿ. ಯಶೋವರ್ಧನ್ ಮಿಶ್ರಾ ಅವರು ನಿರ್ದೇಶಿಸಿರುವಂತಹ ಈ ಸಿನಿಮಾದಲ್ಲಿ ಸಾನಿಯಾ ಮಲ್ಹೋತ್ರಾ, ರಾಜ್ಪಾಲ್ ಯಾದವ್, ವಿಜಯ್ ರಾಜ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಕಾಮಿಡಿ ಥ್ರಿಲ್ಲರ್ ಸಿನಿಮಾಗೆ ಸೇರುವಂತಹ ಈ ಸಿನಿಮಾದ ಕತೆ ಸುತ್ತೋದು ಮಹಿಮಾ ಬಸ್ಪೋರ್ ಎಂಬ ಪಾತ್ರದ ಸುತ್ತ. ಅವಳಿಗೆ ಸಿಗದಲ್ಲ ಚಿಲ್ಲರೆ ಕೇಸ್ಗಳು ಮಾತ್ರ. ಅವರ ನಗರದ MLA ಮುನ್ನಾ ಲಾಲ್ ಅವರ ಗಾರ್ಡನ್ ನಿಂದ 3 ಹಳಸಿನ ಹಣ್ಣು ಕಳ್ತನವಾಗಿದೆ. ಈ ಕೇಸು ಮಹಿಮಾ ಕೈಗೆ ಬಂದು ಸೇರಿದಾಗ ಏನೆಲ್ಲ ಆಯ್ತು, ಯಾರಿದಕ್ಕೆ ಕಾರಣಕರ್ತರು ಅನ್ನೋದೆಲ್ಲ ಈ ಸೀರೀಸ್ ನ ನೋಡಿ ನೀವು ತಿಳ್ಕೋಬೇಕು. ಕತೆ ಸಖತ್ ರೂಟೆಡ್ ಆಗಿದೆ. ಪಾತ್ರಗಳ ಡಿಸೈನ್ ಕೂಡ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಸಾನಿಯಾ ಮಲ್ಹೋತ್ರಾ ಅವರು ನನ್ನ ಪ್ರಕಾರ ಈಗಿನ ಕಾಲಕ್ಕೆ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ಸ್ ಇನ್ ಬಾಲಿವುಡ್. ದಂಗಲ್ ನಿಂದ ಡೆಬ್ಯೂ ಮಾಡಿದ ಇವರಿಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಡಮ್ ದೊರಕಬೇಕು ಅನ್ನೋದು ನನ್ನ ಒಪಿನಿಯನ್. ಇನ್ನು ವೆಟರನ್ ಆಕ್ಟರ್ಸ್ ಲೈಕ್ ರಾಜ್ಪಾಲ್ ಯಾದವ್, ವಿಜಯ್ ರಾಜ್ ಕೂಡ ಸಿನಿಮಾವನ್ನ ಅದರ ಎಕ್ಸ್ಪೀರಿಯನ್ಸ್ ಅನ್ನ ತುಂಬಾ ಮೇಲ್ ತಗೊಂಡೋಗಿದ್ದಾರೆ. ಒಂದು ಒಳ್ಳೆ ಎಂಗೇಜಿಂಗ್ ಕತೆ ನೋಡ್ಬೇಕು, ಅಲ್ಲಲ್ಲಿ ಸ್ವಲ್ಪ ಕೇಕೆ ಹಾಕೊಂಡು ಅಂತ ಅಂದ್ರೆ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಈ ಸಿನಿಮಾ ಇದೀಗ ರೀಸೆಂಟ್ ಆಗಿ ಬೆಸ್ಟ್ ಹಿಂದಿ ಫೀಚರ್ ಫಿಲಂ ಅಂತ ನ್ಯಾಷನಲ್ ಅವಾರ್ಡ್ ಅನ್ನ ಕೂಡ ಪಡ್ಕೊಂಡಿದೆ. ಹಾಗಾಗಿ ಇದನ್ನ OTT ರೆಕಮೆಂಡೇಶನ್ಸ್ ಅಲ್ಲಿ ಆಡ್ ಮಾಡಿದೀನಿ. ಈ ಸಿನಿಮಾ ಸುಮಾರು ದಿನಗಳ ಹಿಂದೆನೆ OTT ನಲ್ಲಿ ರಿಲೀಸ್ ಆಗಿತ್ತು. ನೀವು ನೋಡಿಲ್ಲ ಅಂದ್ರೆ ನೋಡಿ, ಚೆನ್ನಾಗಿದೆ. 7.4 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. ಬಟರ್ಫ್ಲೈ. ಡೇವಿಡ್ ಜುಂಗ್ US ನ ಇಂಟೆಲಿಜೆನ್ಸ್ ಏಜೆನ್ಸಿ ಒಂದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇವನು ಸೌತ್ ಕೊರಿಯಾದಲ್ಲಿ ಸೆಟ್ಲ್ ಆಗಿದ್ದಾನೆ. ಇವನು ಪಾಸ್ಟ್ ಅನ್ನ ಬಿಟ್ರು ಪಾಸ್ಟ್ ಇವನನ್ನ ಬಿಡ್ತಾ ಇಲ್ಲ. ಇವನನ್ನ ಕೊಲ್ಲೋದಕ್ಕೆ, ಕಾಟ ಕೊಡೋದಕ್ಕೆ ಒಬ್ರ ಮೇಲೆ ಒಬ್ರು ಬರ್ತಾನೆ ಇರ್ತಾರೆ. ಆದ್ರೆ ಈಗ ಇವನನ್ನ ಕೊಲ್ಲೋದಕ್ಕೆ ಬಂದಿರೋದು ಸ್ವಲ್ಪ ಹತ್ತಿರದವರು. ಯಾರಿದು, ಏನ್ ಸಂಬಂಧ ಅನ್ನೋದೆಲ್ಲ ನೀವು ಈ ಸೀರೀಸ್ ನ ನೋಡಿ ತಿಳ್ಕೊಬೇಕು. ಇಲ್ಲಿ ನನಗೆ ಕತೆ ಮುಂದಕ್ಕೆ ಹೋಗುವಂತಹ ಸ್ಪೀಡು ಸಖತ್ ಹಿಡಿಸ್ತು. ಎಷ್ಟು ಬೇಕೋ ಅಷ್ಟನ್ನ ಎಸ್ಟಾಬ್ಲಿಷ್ ಮಾಡಿ ಒಳ್ಳೆ ಸ್ಪೀಡ್ ನಲ್ಲಿ ಕತೆ ಮೂವ್ ಆಗ್ತಾ ಇತ್ತು. ಕ್ಯಾರೆಕ್ಟರ್ಸ್ ನ ಸೂಪರ್ ಆಗಿ ಬರ್ಕೊಂಡಿದ್ದಾರೆ. ಅದನ್ನ ಬೇಸ್ ಆಗಿ ಇಟ್ಕೊಂಡು ವೆಲ್ ಕೋರಿಯೋಗ್ರಾಫ್ಡ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಅಲ್ಲಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅಂಡ್ ಇದು ಸೀರೀಸ್ ಜೊತೆಗಿನ ಕನೆಕ್ಷನ್ ಅನ್ನ ಮೇಂಟೈನ್ ಮಾಡ್ತು. ಇಲ್ಲಿನ ಆಕ್ಷನ್ ಸೀನ್ಸ್ ಗಳೇ ನನಗೆ ಎಲ್ಲದಕ್ಕಿಂತಲೂ ಜಾಸ್ತಿ ಹಿಡಿಸಿದ್ದು. ಖಡಕ್ ಸಿನಿಮಾ ಪ್ರಕಾರ ಆಕ್ಷನ್ ಲವರ್ಸ್ಗೆ ಇದೊಂದು ಗುಡ್ ವಾಚ್. 7 IMDb ರೇಟಿಂಗ್ ನೊಂದಿಗೆ ನಮ್ಮ ಭಾಷೆಯಲ್ಲೇ ಪ್ರೈಮ್ ವಿಡಿಯೋನಲ್ಲಿ ಈ ಸೀರೀಸ್ ಅವೈಲಬಲ್ ಇದೆ. ಬಿಂದ್ಯಾಕಾ ಬಾಹುಬಲಿ. ರಾಜ್ ಅಮಿತ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸೀರೀಸ್ ನಲ್ಲಿ ಸೌರವ್ ಶುಕ್ಲಾ, ಸಾಯಿ ತಮನ್ಕರ್, ರಣವೀರ್ ಶೋರೆ ಅಂತಹ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಗಳು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಿಂದ್ಯಾ ಎಂಬ ಫಿಕ್ಷನಲ್ ಟೌನ್ ನಲ್ಲಿ ಧವನ್ ಕುಟುಂಬ ಅಂದ್ರೆ ತುಂಬಾ ದೊಡ್ಡ ಕುಟುಂಬ ಮತ್ತೆ ದೊಡ್ಡ ಮನುಷ್ಯರು. ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಅನ್ನುವಾಗ ಆ ಕುಟುಂಬದ ಹೆಡ್ ಬಡೇ ಧವನ್ ಅರೆಸ್ಟ್ ಆಗ್ತಾರೆ.
ಅದಾದ್ಮೇಲೆ ಕುಟುಂಬ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅತಿಯಾಗಿ ನಂಬೋರೆ ತಂತ್ರವನ್ನ ಎಣಿತಾರೆ, ಮೋಸ ಮಾಡ್ತಾರೆ. ಕೊನೆಗೆ ಈ ಹಗ್ಗ ಜಗ್ಗಾಟ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್. ಸೀರೀಸ್ ಅಥವಾ ಸಿನಿಮಾ ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ಒಳ್ಳೆ ಡೈರೆಕ್ಷನ್ ಇರಬೇಕು, ಒಳ್ಳೆ ಕತೆ ಇರಬೇಕು. ಅದಕ್ಕೂ ಮಿಗಿಲಾಗಿ ಅದನ್ನ ಆಡಿಯನ್ಸ್ಗೆ ಕನ್ವೆ ಮಾಡೋದಕ್ಕೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದ್ರೆ ಅದು ಎಂತ ದೊಡ್ಡ ಅಡ್ವಾಂಟೇಜ್ ಅನ್ನೋದನ್ನ ಈ ಸೀರೀಸ್ ತೋರಿಸ್ಕೊಟ್ಟಿದೆ. ಸೀರೀಸ್ ನ ಕತೆ ಒಂದು ಹಂತಕ್ಕೆ ಹೋಗಿ ಅಲ್ಲಿಂದ ಪ್ರೆಡಿಕ್ಟಬಲ್ ಆಗೋಗುತ್ತೆ. ಅದು ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಖಡಕ್ ಸಿನಿಮಾ ಪ್ರಕಾರ 6.4 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸೀರೀಸ್ ಡಾರ್ಕ್ ಕಾಮಿಡಿ ಇಷ್ಟಪಡೋರ್ಗೆ ಒಂದು ಡೀಸೆಂಟ್ ವಾಚ್. MX ಪ್ಲೇಯರ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಉಚಿತವಾಗಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್ ವಿಡಿಯೋ. ಇದರಲ್ಲಿ ನಿಮಗೆ ಯಾವ ತುಂಬಾ ಇಷ್ಟ ಆಯ್ತು, ಯಾವ್ದನ್ನ ನೋಡಿಲ್ಲ, ನೋಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.